ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಶಿವಮೊಗ್ಗ. ಈ ದಿನದ ನನ್ನ ವಿಡಿಯೋ ನೀರು ದೋಸೆ ಕಾಯಿ ಹಾಲು. ಬನ್ನಿ ರೆಸಿಪಿ ನೋಡೋಣ ಹೇಗೆ ಅಂತ. ರಾತ್ರಿಯೇ ಈ ಥರ ದಪ್ಪಕ್ಕಿ ತಿಂಡಿ ಅಕ್ಕಿ ಇರುತ್ತಲ್ಲ, ಅದನ್ನು ನಾವು ನೆನೆಸಿಡಬೇಕು. ಇದು ರಾತ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು, ಒಂದು ಪಾವು ಅರ್ಧ ಸೇರೋ ಎಷ್ಟು ಬೇಕೋ ಅಷ್ಟು ರಾತ್ರಿ ನೆನೆಸಿಟ್ಟು ಒಂದ್ಸಲಿ ನೀರು ತೆಗೆದು ತೊಳೆದು ನೀರು ತೆಗೆದು ನೆನೆಸಿ ಬೆಳಗ್ಗೆ ರುಬ್ಕೊಳ್ಬೇಕು. ಇದನ್ನು ಬೆಳಗ್ಗೆ ಈ ಹದಕ್ಕೆ ಇದನ್ನು ರುಬ್ಕೋಬೇಕು. ದೋಸೆ ಮಾಡೋಕ್ಕೆ ಅರ್ಧ ಗಂಟೆ 10 ನಿಮಿಷ ಮುಂಚೆ ರುಬ್ಕೊಂಡ್ರೂ ಆಯಿತು. ಈ ಹದಕ್ಕೆ ಇರಬೇಕು ಅದು, ಬರೀ ಅಕ್ಕಿ ಮಾತ್ರ. ಹಾಗೆ ನೀರು ದೋಸೆಗೆ ಚಟ್ನಿ ಸಾಂಬಾರು ಏನೇ ಇದ್ದರೂ ಕೂಡ ಕಾಯಿ ಹಾಲು ಅದೊಂಥರ ತುಂಬ ಚೆನ್ನಾಗಾಗುತ್ತೆ. ಮತ್ತು ಅಭ್ಯಾಸ ಇರುತ್ತಲ್ಲ ಕಾಯಿ ಹಾಲು ಮಾಡ್ಕೊಳ್ಳೋಕ್ಕೆ, ಮನೇಲೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಕಾಯಿ ಹಾಲಿಗೆ ಏನು ಬೇಕು ಅಂದರೆ, ಒಂದು ಈ ಥರ ತೆಂಗಿನಕಾಯಿ ಹೊಡ್ಕೊಂಡಿರ್ತೀವಲ್ಲ, ಒಂದು ಅರ್ಧ ಹೋಳು ತೆಂಗಿನಕಾಯಿ, ಮತ್ತು ಹೀಗೆ ಒಂದು 10 ನಿಮಿಷ ಮುಂಚೆ ಒಂದಿಷ್ಟು ಗಸಗಸೆ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದಿಷ್ಟು ಗಸಗಸೆ ನೆನೆಸಿಟ್ಟು ಸೋಸಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಏಲಕ್ಕಿ, ಇದಿಷ್ಟೇ ರುಬ್ಬೋದು. ಇದಕ್ಕೆ ನಾವೆಲ್ಲ ಬೆಲ್ಲ ಹಾಕ್ಕೊಳ್ತೀವಿ. ಬೆಲ್ಲ ಬೇಡ ಸಕ್ಕರೆ ಹಾಕ್ಕೊಳ್ತೀವಿ ನಾವು ಸಕ್ಕರೆ ಹಾಕ್ಕೊಬೋದು. ಇದು ಕೂಡ ಇದೇ ಹದಕ್ಕೆ ನಾವು ರುಬ್ಬಿ ಒಂಚೂರು ಕಾದಾರಿದ ನೀರು ಹಾಕ್ಕೊಂಡ್ರೆ, ತುಂಬ ತಣ್ಣಗಿರೋ ನೀರು ಹಾಕಿ ಕುದಿಸೋಕ್ಕಿಂತ ಕಾದಾರಿದ ನೀರು ಹಾಕ್ಕೊಂಡ್ಬಿಟ್ರೆ ಒಂದು ಕುದಿ ಬರ್ತಿದ್ದಂಗೆ ಇಳಿಸ್ಬಿಡ್ಬೇಕು. ತುಂಬ ಕುದಿಸ್ಬಾರ್ದು ಅದು. ಬೆಲ್ಲನೋ ಸಕ್ಕರೆನೋ, ನಾವು ಬೆಲ್ಲ ಹಾಕ್ತೀವಿ. ಈ ಹದಕ್ಕೆ ಮಾಡಿಕೊಂಡ್ರೆ ಕಾಯಿ ಹಾಲು ಜೊತೆ ಕುಡಿಯೋಕ್ಕೂ ಇದು ನೀರು ದೋಸೆ ಜೊತೆ ಅದನ್ನು ಹಾಕ್ಕೊಂಡು ತಿನ್ಬೋದು, ಮತ್ತು ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನು ನಾನು ಇಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ಎಲ್ಲ ತೋರಿಸ್ತೀನಿ. ನೋಡಿ, ಈಗ ಇಲ್ಲಿ ನೋಡಿ, ಈ ಥರ ಗಸಗಸೆ, ಕಾಯಿ, ಏಲಕ್ಕಿನ ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಅದನ್ನು ಕಾಯಿ ಹಾಲು ಹದಕ್ಕೆ, ಈಗ ನೀರು ದೋಸೆಗೆ ಕುದಿ ಬರೆಸ್ಬೇಕಿದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಕಾಯಿ ಹಾಲು ಹಾಗೂ ನೀರು ದೋಸೆ ಹೇಗೆ ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ರುಚಿಕರವಾಗಿರುತ್ತೆ. ಇಲ್ಲಿ ಬರೀ ಕಾಯಿ ಹಾಲಲ್ಲೇ ದೋಸೆ ತಿನ್ನೋರು ಇರ್ತಾರೆ, ಬೇಡ ಅದಕ್ಕೆ ಚಟ್ನಿ ಸಾಂಬಾರಲ್ಲಿ ತಿಂದು ಇದನ್ನು ಕುಡಿತೀವಿ ಅನ್ನೋರು ಇರ್ತಾರೆ. ಅದಕ್ಕೆ ಈ ಥರ ನೀರು ದೋಸೆ ಹಾಕ್ಕೊಟ್ಬಿಟ್ಟು ಲೋಟದಲ್ಲಿ ಕೊಟ್ಬಿಟ್ರೆ ಅವರು ಏನಾರು ಕುಡ್ದಾರು ಕುಡಿಬೋದು, ಹಾಕ್ಕೊಂಡಾರು ತಿನ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ. ನನ್ನ ಈ ಕಾಯಿ ಹಾಲು ನೀರು ದೋಸೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.